ಸ್ತೋತ್ರವಾಗಲಿ. ದೇವನನ್ನೇ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಯಾವಾಗಲೂ ಹೆಂಗಿರ್ಬೇಕು ನಾವು ಕರ್ತನಲ್ಲಿ? ಸಂತೋಷವುಳ್ಳವರಾಗಿಯೇ ಇರಬೇಕು. ಏನೇ ನಡೀಲಿ ನಾವು ಹೆಂಗಿರಬೇಕು? ಸಂತೋಷ. ಅಲ್ಲೆಲ್ಲೂ ಯಾಕಂದರೆ ಈ ಲೋಕದಲ್ಲಿ ನಮಗಿರುವಂಥದ್ದು ಸಂಕಟ, ಗಲಿಬಿಲಿ, ಉಪದ್ರವಗಳು ಇರುತ್ತೆ. ಆದರೆ ದೇವರ ಮಕ್ಕಳಾಗಿರೋ ನಾವುಗಳು ಎಲ್ಲ ವಿಷಯದಲ್ಲಿ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಆಮೇಲೆ ಹಲ್ಲೆಲೂಯಾ. ವಿಶೇಷವಾಗಿ ಈ ದಿನದಲ್ಲಿ ನಾವು ಸೇರಿ ಬಂದಿದ್ದೀವಿ. ಎದಕ್ಕೆ ಬಂದಿದ್ದೀವಿ? ಎದಕ್ಕೆ ಸೇರಿ ಬಂದಿದ್ದೀವಿ ಇವತ್ತು ನಾವು? ಕ್ರಿಸ್ಮಸ್ ಅಂದರೆ ಜಗತ್ತಿಗೆಲ್ಲ ಒಳ್ಳೆ ಸುದ್ದಿ ಯಾವುದಂದ್ರೆ ಕ್ರಿಸ್ತನು ನನಗಾಗಿ ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಈಗಾಗಲೇ ಅನೇಕರು ಬಂದು ಏನೇನೋ ಸಮಸ್ಯೆಗಳನ್ನು ಮಾಡಿದರು. ಹಲ್ಲೆಲೂಯಾ. ಸೊ ಆದರೆ ನಮ್ಮ ದೇವರು ಯಾವುದೇ ಧರ್ಮಕ್ಕಾಗಲಿ ಜಾತಿಗಾಗಲಿ ಗೋತ್ರಗಳಕ್ಕಾಗಲಿ ಸೀಮಿತವಾದವನು ಅಲ್ಲ. ಹಲ್ಲೆಲೂಯಾ. ಜಗತ್ತು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು. ಆಮೇನ್. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಹುಟ್ಟಿದ ಸಂಗತಿಗಳನ್ನು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 1ನೇ ಅಧ್ಯಾಯ 21ನೇ ವಚನ. ಮತ್ತಾಯನ ಗ್ರಂಥ 1ನೇ ಅಧ್ಯಾಯ 21ನೇ ವಚನ. ಆಕೆಯು ಒಬ್ಬ ಮಗನನ್ನು ಹಡೆಯುವವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕೆಂದು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಅಂದನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಳು ಒಬ್ಬ ಮಗನನ್ನು ಹೆರುವಲು ಅವನಿಗೆ ಏನಂತ ಹೆಸರಿಡಬೇಕಂತೆ? ಯೇಸು ಎಂಬುದಾಗಿ ಹೆಸರಿಡಬೇಕು. ಯೇಸು ಎಂಬುದಾಗಿರುವಂಥ ಹೆಸರಿನ ಅರ್ಥ ಏನಂತ ಹೇಳಿ ಇದೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಅವನು ಜನರ ಪಾಪಗಳನ್ನು ಕ್ಷಮಿಸುವನು. ಆಮೇಲೆ ಅವನೇನು ಮಾಡ್ತಾನಂತ್ರಿ? ಜನರ ಪಾಪಗಳನ್ನು ಕ್ಷಮಿಸುವನು. ಅವನೇ ಯೇಸು. ಯೇಸು ಅಂದರೆ ಅರ್ಥ ಏನು? ಜನರ ಪಾಪಗಳನ್ನು ಕ್ಷಮಿಸುವವನು. ಈ ಲೋಕದಲ್ಲಿ ಬೇರೆ ಯಾರಿಗೂ ಆ ಒಂದು ಅಧಿಕಾರವನ್ನು ದೇವರು ಕೊಡಲಿಲ್ಲ. ಪಾಪಗಳನ್ನು ಕ್ಷಮಿಸಬೇಕಂದ್ರೆ ದೇವರು ಮಾತ್ರ ಕ್ಷಮಿಸಬೇಕು. ಆಮೇಲೆ ಅದಕ್ಕೆ ಯೇಸು ಏನು ಮಾಡಿದ್ದಾನೆ? ಈ ಲೋಕಕ್ಕೆ ನಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕೋಸ್ಕರ, ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಬಂದಿದ್ದನು. ಅಲ್ಲೆಲ್ಲೂ 2 ಕಾರಣ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಲಿಕ್ಕೆ. 2 ಕಾರಣ. ಒಂದು, ನಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕೋಸ್ಕರ. 2ನೇದು, ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ. ಆಮೇಲೆ ಹಲ್ಲೆಲೂಯಾ. ಯಾಕಂದರೆ ಆತನು ಹುಟ್ಟಿ ಬಲಿಯಾಗಿ ಆತನ ರಕ್ತದ ಮೂಲಕವಾಗಿ ಇವತ್ತು ನಾವೇನಾಗಿದ್ದೇವೆ? ಶುದ್ಧೀಕರಿಸಲ್ಪಟ್ಟಿದ್ದೇವೆ. ಆಮೇಲೆ ಇವತ್ತು ನಮಗೊಂದು ಪರಿಶುದ್ಧತೆ ಬಂದಿದೆ ಅಂದರೆ ಅದು ಯಾರ ರಕ್ತ? ಯೇಸುವಿನ ರಕ್ತ. ಹಲ್ಲೆಲೂಯಾ. ಯಾಕಂದರೆ ಅವನು ಮನುಷ್ಯನಾಗಿ ಜನಿಸಿ, ಮನುಷ್ಯನಾಗಿ ಬೆಳೆದು, ಮನುಷ್ಯನ ಕಷ್ಟ, ನೋವು, ವೇದನೆ, ಹಿಂಸೆ ಎಲ್ಲವನ್ನು ಆತನ ತಾಳಿಕೊಂಡಿದ್ದಾನೆ. ಆತನೇ ತಾಳಿಕೊಂಡಿದ್ದಾನೆ ಅಂದಮೇಲೆ ಅದಕ್ಕೆ ಈಗಾಗಲೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಯೋಹಾನನ ಪುಸ್ತಕ 16ನೇ ಅಧ್ಯಾಯದಲ್ಲಿ 33ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿದೆ, ಈ ಲೋಕದಲ್ಲಿ ನಮಗೇನುಂಟು? ಉಪದ್ರವಗಳು ಉಂಟು. ಆಲ್ರೆಡಿ ಯೇಸು ಸ್ವಾಮಿ ಹೇಳಿದ ಮಾತು ಏನುಂಟು? ನಮಗೆ ಉಪದ್ರವಗಳು ಉಂಟು. ಆದರೂ ನೀವು ಹೆಂಗಿರ್ರಿ? ಧೈರ್ಯವಾಗಿರ್ರಿ. ಈ ಲೋಕವನ್ನು ನಾನೇನು ಮಾಡಿದ್ದೇನೆ? ಜಯಿಸಿದ್ದೇನೆ. ಆಮೇಲೆ ಸೊ ದೇವರು ಈ ಲೋಕವನ್ನು ಏನು ಮಾಡಿದ್ದಾನೆ? ಜಯಿಸಿದ್ದಾನೆ. ಸೊ ನಾವು ಕೂಡ ಈ ಲೋಕವನ್ನು ಏನು ಮಾಡಬೇಕು? ಜಯಿಸುವಂಥವರಾಗಿರಬೇಕು. ಆಮೇಲೆ ಅದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡಿದ್ದಾನ್ರಿ? ಕರೆದಿದ್ದಾನೆ. ಎಷ್ಟೋ ಇರುವಾಗ ನಾವು ಅಂಗಡಿಗೆಲ್ಲ ಹೋಗ್ತೀವಿ, ಹೌದಲ್ರಿ? ಅಂಗಡಿಗೆ ಹೋಗಿರ್ತೀವಿ, ಅಲ್ಲಿ ತರಕಾರಿ ತೊಗೊಳ್ತೀವಿ, ಹಾಗೆ 1 kg ಕೊಡ್ರಿ, 2 kg ಕೊಡ್ರಿ ಅಂತ ತೊಗೊಂಡು ಬರ್ತೀವ. ನಾವು ಏನು ಮಾಡ್ತೀವಿ? ಅದರಲ್ಲಿ ಚಲೋದು ಯಾವುದೋ ಅದನ್ನ ಏನು ಮಾಡ್ತೀವಿ? ನಾವು ಆರಿಸ್ತೀವಿ. ಅದು ಉಳ್ಳಾಗಡ್ಡಿ ಆಗಿರಲಿ, ಟೊಮೆಟೊ ಆಗಿರಲಿ,
ಕೊತ್ತಂಬರಿ ಸೊಪ್ಪಾಗಿದ್ರು ಕೂಡ ಒಂದು 10 ಸೂಡಿತ್ತಂದ್ರೆ ಅದರಲ್ಲಿ ಏನು ಮಾಡ್ತೀವಿ ನಾವು? ಆರಿಸ್ತೀವಿ. ಯಾವ್ದು ಚಲೋ ಇರುತ್ತೆ ಅಂತ ಹೇಳಿ ಆರಿಸಿ ಅದರಲ್ಲಿ ನಮಗೆ ಬೇಕಾಗಿರೋದನ್ನ ಏನು ಮಾಡ್ತೀವಿ ನಾವು? ತಕ್ಕೊಳ್ತೀವಿ. ಅದೇ ಪ್ರಕಾರ ಈ ಜಗತ್ತಿನಲ್ಲಿ ಎಷ್ಟೋ ಜನ ಇದ್ದಾರೆ, ಅದರಲ್ಲಿ ದೇವರು ನಿನ್ನನ್ನು ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯ. ನಮ್ಮನ್ನು ಏನು ಮಾಡಿದ್ದಾನಂತ? ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ಸೊ ನಾವು ಆತನ ಪ್ರಿಯ ಮಕ್ಕಳು ಆಗಬೇಕಂತ ಹೇಳಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಆರಿಸಿ ತೆಗೆದುಕೊಂಡಿದ್ದಾನೆ. ಸೊ ಆದ ಕಾರಣ ದೇವರ ಮಕ್ಕಳಾಗಿರುವಂಥ ನಾವುಗಳು ಏನು ಮಾಡಬೇಕಂತೆ? ಸೊ ದೇವರಿಗೆ ವಿಧೇಯರಾಗಿರಬೇಕು. ಆಮೇಲೆ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕು. ಯಾಕಂದ್ರೆ ನನ್ನ ಪಾಪಗಳನ್ನು ಕ್ಷಮಿಸಿದಾನಂದ ಮೇಲೆ ನಾನು ಖಂಡಿತವಾಗಿಯೂ ನಾನು ಏನು ಮಾಡ್ತೇನೆ? ಪರಲೋಕಕ್ಕೆ ಹೋಗ್ತೀನಿ. ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅವನು ಎಲ್ಲಿ ಹೋಗ್ತಾನಂತ್ರಿ? ಆಮೇಲೆ ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆಯಾ? ನಮಗೆ ನಾವೇನು ಮಾಡ್ಕೋಬೇಕು? ಪ್ರಶ್ನೆ ಹಾಕ್ಕೋಬೇಕು. ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆಯಾ? ಹಲ್ಲೆಲೂಯ. ಯೇಸು ಕ್ರಿಸ್ತನನ್ನು ಬಾಯಿನಲ್ಲಿ ಅರಿಕೆ ಮಾಡುವ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಂಥ ಪ್ರತಿಯೊಬ್ಬರಿಗೂ ದೇವರು ಏನು ಮಾಡ್ತಾನಂತೆ? ಕ್ಷಮಿಸುವಂಥ ದೇವರಾಗಿದ್ದಾನೆ. ಆಮೇಲೆ ಸೊ ಒಂದು ಒಳ್ಳೆಯ ಸಮಯದಲ್ಲಿ ಆತ ನಮಗೋಸ್ಕರ ಏನು ಮಾಡಿದನಂತೆ? ಹುಟ್ಟಿದವನಾಗಿದ್ದಾನೆ. ಸೊ ದೇವರ ವಾಕ್ಯದಲ್ಲಿ ನಾವು ನೋಡ್ಬೋದು. ಲೂಕನ ಪುಸ್ತಕ 2ನೇ ಅಧ್ಯಾಯ. ಲೂಕನ ಪುಸ್ತಕ 2ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ಎಂಟನೇ ವಚನ. ಯಾರೋ ಹೋದ್ರೆ ವಾಕ್ಯಗಳನ್ನು? ಲೂಕನ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿದ್ದರು. ಕುರುಬರು ಆ ರಾತ್ರಿಯಲ್ಲಿ ಏನ್ ಮಾಡ್ತಿದ್ರಂತೆ? ತನ್ನ ಕುರಿಗಳ ಮಂದೆಯನ್ನ ಏನ್ ಮಾಡ್ತಾ ಇದ್ರಂತೆ? ಅವರು ಕಾಯುತ್ತಿದ್ದರು. ನೋಡ್ರಿ, ಕುರುಬನಿಗೆ ಹಗಲೂ ಇಲ್ಲ ರಾತ್ರಿನೂ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಕುರುಬನು ನೋಡಿದಾರ ನೀವು? ಕುರುಬನಿಗೆ ಏನಿಲ್ಲ, ಕೆಲಸ ಮಾಡೋರಿಗೆಲ್ಲ ಬೆಳಗ್ಗೆ ಹೋದ್ರೆ ಸಂಜೆ ತನಕ ಕೆಲಸ ಇರುತ್ತೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಮಾಡೋ ಸಮಯ ಅಷ್ಟೇ ಇರುತ್ತೆ, ಹೌದಲ್ವಾ? ಆದರೆ ಕುರುಬರುಗಳಿಗೆ ಮಾತ್ರ 24 ಗಂಟೆ ಕೆಲಸ. ಹಗಲೆಲ್ಲ ಕುರಿಗಳನ್ನ ಏನ್ ಮಾಡ್ಬೇಕು? ಅವರು ಮೇಯಿಸಬೇಕು. ರಾತ್ರಿ ಎಲ್ಲ ಕುರಿಗಳನ್ನ ಏನ್ ಮಾಡ್ಬೇಕು? ಕಾಯಬೇಕು. 2 ಡ್ಯೂಟಿ. ಅದಕ್ಕೆ ಆಗ್ಲೇ ನಾವು ಕೀರ್ತನೆ 23ನಲ್ಲಿ ಓದಿದ್ದೀವಿ, ಯೆಹೋವನು ನನ್ನ ಕುರುಬನು, ನಾನೇನ್ ಪಡೆಯೋದಿಲ್ಲ, ಕೊರತೆ ಪಡೋದಿಲ್ಲ. ಯಾಕಂದ್ರೆ ಕುರುಬ 24 ಗಂಟೆ ನಮ್ಮನ್ನ ಕಾಯುತ್ತಾನೆ. ಹಗಲೆಲ್ಲ ಒಳ್ಳೆ ಮೇವು ಕೊಡುತ್ತಾನೆ, ರಾತ್ರಿ ಎಲ್ಲ ಭದ್ರವಾದ ಸುರಕ್ಷತೆಯನ್ನು ಏನ್ ಮಾಡ್ತಾನೆ? ಕೊಡುತ್ತಾನೆ. ಸೊ ಇಲ್ಲಿ ಕೂಡ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ, ಕುರುಬರು ಆ ರಾತ್ರಿ ವೇಳೆಯಲ್ಲಿ ಏನ್ ಮಾಡ್ತಾ ಇದ್ರಂತೆ? ಕುರಿಗಳನ್ನ ಕಾಯುತ್ತಾ ಇದ್ರು. ಆ ಮಂದೆಯನ್ನ ಏನ್ ಮಾಡ್ತಾ ಇದ್ರಂತೆ? ಅವರು ಕಾಯುತ್ತಾ ಇದ್ದರು. ಆ ಸಮಯದಲ್ಲಿ ಏನಾಯ್ತು? 9ನೇ ವಚನ. ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತು ಕರ್ತನ ಸಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆಮೇಲೆ ಅವರು ಬಹಳವಾಗಿ ಏನ್ ಮಾಡಿದ್ರಂತೆ? ಹೆದರಿದರು. ಅವರು ಕಾಯ್ತಾ ಇದ್ದಾರೆ. ಕಾಯ್ತಾ ಇರುವಾಗ ಒಬ್ಬ ದೂತನು ಬಂದು ಏನ್ ಮಾಡಿದಾನ್ರಿ? ಬಂದು ಪ್ರತ್ಯಕ್ಷನಾಗಿ ಅವ್ರಿಗೊಂದು ಮಾತು ಹೇಳ್ತಾ ಇದ್ದಾನೆ. ಸೊ ಒಂದು ಒಳ್ಳೆ ಪ್ರಕಾಶ ಏನಾಗ್ಬಿಟ್ಟೈತಿ? ಅಲ್ಲಿ ಆವರಿಸ್ಕೊಂಡ್ಬಿಟ್ಟೈತಿ. ಎಲ್ಲ ಕಡೆ ಪ್ರಕಾಶ ಏನಾಗ್ಬಿಟ್ಟೈತಿ? ಆವರಿಸ್ಕೊಂಡ್ಬಿಟ್ಟೈತಿ. ಆಗ ಒಂದು ಶಬ್ದ ಬರ್ತಾ ಇದೆ. ಅವ್ರು ಹೆದರ್ತಾ ಇದ್ದಾರೆ. ಆಗ ಒಂದು ಶಬ್ದ ಬರ್ತಾ ಇದೆ. 10ನೇ ವಚನವನ್ನು ಓದಿಕೊಳ್ಳೋಣ. ಆ ದೂತನು ಅವನಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನ ಉಂಟು ಮಾಡುವ ಶುಭ ವಾರ್ತೆಯನ್ನು ನಿಮಗೆ ತಿಳಿಸುತ್ತೇನೆ. ಆಮೇಲೆ ಒಬ್ಬ ದೂತನು ಬಂದು ನಿಂತು ಮಾತಾಡ್ತಾರೆ. ಅವ್ರು ಭಯ ಪಡ್ತಾ ಇದ್ದಾರೆ, ಹೆದರ್ತಾ ಇದ್ದಾರೆ, ಕಳವಳ ಪಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ದೇವದೂತನ ಬಾಯಿಂದ ಒಂದು ಒಳ್ಳೆ ಮಾತುಗಳು ಬರ್ತಾ ಇದೆ. ಏನದು? ಹೆದರಬೇಡ್ರಿ. ಆಮೇಲೆ ಏನ್ ಮಾಡಬೇಡ್ರಿ? ಹೆದರಬೇಡ್ರಿ. ಎಲ್ಲಾ ಜನರಿಗೂ ಸಂತೋಷವನ್ನ ತಂದು ಕೊಡುವಂತ ಶುಭ ಸಮಾಚಾರವನ್ನ ನಾನು ಏನ್ ಮಾಡ್ತೇನೆ? ನಿಮಗೆ ತಿಳಿಸುತ್ತೇನೆ. ಹಲ್ಲೆಲೂಯಾ. ಸೊ ಜಗತ್ತಿಗೆಲ್ಲ ಒಳ್ಳೆ ಸಮಾಧಾನ ಅಥವಾ ಒಂದು ಒಳ್ಳೆ ಸುದ್ದಿ, ಗುಡ್ ನ್ಯೂಸ್. ಹಲ್ಲೆಲೂಯಾ. ಎಲ್ಲಿ ಕೂಡ ಹಾಕಿದೀವಿ ನೋಡ್ರಿ. ಏನದು?
ಕರ್ತನಾದ ಯೇಸು ನಿಮಗೆ ಜೀವವನ್ನು ತರಲು ಬಂದಿದ್ದಾನೆ. ಇದೇ ಶುಭ ಸಮಾಚಾರ. ಆಮೇಲೆ ಆ ಕುರುಬರುಗಳಿಗೆ ಬಂದ ಸಮಾಚಾರ ಏನು? ಈಗೋ ಜಗತ್ತಿಗೆಲ್ಲ ಒಳ್ಳೆ ಸುದ್ದಿನ ನಾ ತಂದಿದ್ದೀನಿ. ಏನದು? ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನಿಮಗೋಸ್ಕರ ಏನ್ ಮಾಡಿದಾನ್ರಿ? ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಸೊ ಪಕ್ಕದಲ್ಲಿದ್ದವ್ರು ಕೈ ಕೊಟ್ಟು ಹೇಳಿ, ನಮಗಾಗಿ ರಕ್ಷಕನು ಹುಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯಾ. ನಮಗಾಗಿ ಏನ್ ಮಾಡಿದ್ದಾನೆ? ರಕ್ಷಕನು ಹುಟ್ಟಿದ್ದಾನೆ. ಅವನ ಹೆಸರೇನ್ರಿ? ಅವನ ಹೆಸರೇನು? ಯೇಸು. ನೋಡ್ರಿ, ಯಾರ್ಯಾರಿಗೂ ಸುದ್ದಿ ಕೊಡ್ಬೋದಾಯ್ತು, ಆದ್ರೆ ಯಾರು ಸುದ್ದಿ ಬರ್ತಾ ಇದೆ ಇಲ್ಲಿ? ಕುರುಬರಿಗೆ. ಆಮೇಲೆ ಯಾರು ಸುದ್ದಿ ಬಂತಲ್ಲಿ? ಕುರುಬರಿಗೆ. ಯಾಕೆ ಕುರುಬರಿಗೆ ಸುದ್ದಿ ಬಂತಲ್ಲಿ? ರಾಜನಿಗೆ ಬರ್ಬೋದಾಯ್ತು, ಬೇರೆ ಯಾರಿಗ ಹೇಳ್ಬೋದಾಯ್ತು, ಆದ್ರೆ ಕೇವಲ ಒಂದು ಕುರುಬರಿಗೆ ಯಾಕೆ ಬಂತು? ಕುರುಬರಂದ್ರೆ ತುಂಬಾ ಬಡವರು ಆಗಿನ ಕಾಲದಲ್ಲಿ. ಕುರುಬರಂದ್ರೆ ತುಂಬಾ ಬಡವರು, ಅವ್ರಿಗೆ ಮನೆ ಇಲ್ಲ, ಯಾವುದೇ ಇದಿಲ್ಲ. ಎಲ್ಲಿ ಹೋಗ್ತಾರೋ ಅಲ್ಲಿ ಗುಡಿಸಲು ಹಾಕೊಂಡು ಕುತ್ಕೊಂಡ್ ಬಿಡೋರು. ಎಲ್ಲಿ ಹೋಗ್ತಾರೆ ಅಲ್ಲಿ ಒಂದು ಯಾರು ಕುರಿಗಳಿಗೆ ಒಂದು ಹಟ್ಟೆನ ಹಾಕೊಂಡು ಒಂದು ಗುಡಿಸಲು ಹಾಕೊಂಡು ಪಕ್ಕದಲ್ಲಿ ಕುತ್ಕೊಳ್ಬೇಕು. ಅವ್ರಿಗೆ ಮಳೆ, ಗಾಳಿ, ಚಳಿ, ಬಿಸಿ ಏನೇನೂ ಇರೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಅವರು ಅಡ್ಡಾಡ್ತಾನೆ ಇರ್ತಾರೆ ಜೀವನ. ಹಲ್ಲೆಲೂಯಾ. ಅಂತ ಒಂದು ಬಡವರಿಗೆ ದೇವದೂತನು ಬಂದು ಸುದ್ದಿ ಕೊಡ್ತಾ ಇದ್ದಾನೆ. ಏನಂತೆ? ನಿಮಗೊಂದು ಒಳ್ಳೆ ಸುದ್ದಿ ಇದೆ ಅಂತೇಳಿ. ಹಲ್ಲೆಲೂಯಾ. ಇವತ್ತು ಅದೇ ದೇವದೂತನು ನಮಗೂ ಹೇಳುವಂತ ಮಾತು, ನಿಮಗೊಂದು ಒಳ್ಳೆ ಸುದ್ದಿ ಇದೆ. ಏನದು? ನನಗಾಗಿ ರಕ್ಷಕನು ಹುಟ್ಟಿದ್ದಾನೆ. ಹಲ್ಲೆಲೂಯಾ. ನನಗಾಗಿ ಏನ್ ಮಾಡಿದಾನ್ರಿ? ರಕ್ಷಕನು ಹುಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾದ ಕಾರಣ ಜಗತ್ತಿಗೆಲ್ಲ ಅದು ಒಂದು ಒಳ್ಳೆ ಸುದ್ದಿ. ಒಬ್ಬ ಗೋತ್ರಕ್ಕೆ, ಒಬ್ಬ ಕುಲಕ್ಕೆ, ಒಬ್ಬ ಜಾತಿಗೆ ಅಂತ ಬರೆಯಲ್ಪಟ್ಟಿಲ್ಲ ವಾಕ್ಯ. ಏನಂತ ಬರೆಯಲ್ಪಟ್ಟಿದೆ? ಇಡೀ ಜಗತ್ತಿಗೆ, ಎಲ್ಲದಕ್ಕೂ. ಆಮೇನ್, ಹಲ್ಲೆಲೂಯಾ. ಎಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಯಾವುದಂದ್ರೆ ಯೇಸು ಹುಟ್ಟಿದ್ದು. ಆಮೇಲೆ ಇಡೀ ವಿಶ್ವದಲ್ಲಿಯೇ ದೇವರು ಏನ್ ಮಾಡಿದಾನ್ರಿ? ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದಾನೆ. ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ, ಕ್ರಿಸ್ತನ ಹುಟ್ಟಿದ ಮೇಲೆ ಅಂತ ಹೇಳಿ 2 ಭಾಗ ಮಾಡ್ತಾರೆ. ಯಾಕಂದ್ರೆ ದೇವರು ದೊಡ್ಡ ಒಂದು ಇತಿಹಾಸದ ವ್ಯಕ್ತಿಯಾಗಿದ್ದನು. ಅವನು ಹುಟ್ಟುತ್ತಾನೆ ಅಂತೇಳಿ ಅನೇಕರು ಏನ್ ಮಾಡ್ತಾ ಇದ್ದಾರೆ? ಅವರು ಕಾಯ್ತಾ ಇದ್ರು. ಮತ್ತಾಯನ ಪುಸ್ತಕ 2ನೇ ಅಧ್ಯಾಯದಲ್ಲಿ ಕೂಡ ಆ ಒಂದು ಸಂಗತಿನ ನಾವು ಓದಬಹುದು. ಮತ್ತಾಯನ ಪುಸ್ತಕ 2ನೇ ಅಧ್ಯಾಯ 1ನೇ ವಚನದಿಂದ ವಾಕ್ಯಗಳನ್ನು ಓದೋಣ. ಯೂದಾಯದ ಬೆತ್ಲೆಹೇಮಿನಲ್ಲಿ ಯೇಸು ಹುಟ್ಟಿದಾಗ, ಈಗೋ ಮೂಡನ ದಿಕ್ಕಿನಿಂದ ಜ್ಞಾನಿಗಳು ಯೆರೂಸಲೇಮಿಗೆ ಬಂದರು. ಆಮೆನ್, ಹಲ್ಲೆಲೂಯಾ. ಯೇಸು ಹುಟ್ಟಿದಾಗ ಮೂಡನ ದಿಕ್ಕಿನಿಂದ ಯಾರು ಬಂದ್ರಂತೆ? ಶಾಸ್ತ್ರಿಗಳು, ಜೋಶಿಯರುಗಳು, ಜ್ಞಾನಿಗಳು ಬರ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ಅವ್ರು ಬಂದು ಏನ್ ಮಾಡ್ತಿದ್ದಾರೆ ಅಲ್ಲಿ ಒಂದು ಕೇಳ್ತಾ ಇದ್ದಾರೆ, ಅಪ್ಪ, ಯೂದನಿಗೆ ರಾಜನಾಗಿ ಹುಟ್ಟಿರುವವನು ಎಲ್ಲಿ? ಒಂದು ನಕ್ಷತ್ರವನ್ನು ನೋಡಿಕೊಂಡು ನಾವು ಬಂದೀವಿ ಅಂತೇಳಿ. ಏನ್ ನೋಡಿ ಬಂದಾರಂತೀರಿ ಅವರು? ಆಮೇಲೆ ಕ್ರಿಸ್ಮಸ್ ಅಂದ್ರೆ ನಾವು ಜಾಸ್ತಿ ಏನ್ ಹಾಕ್ತಾ ಇರ್ತೀವಿ? ನಕ್ಷತ್ರ. ಅಂದ್ರೆ ನಮ್ಮ ಮನೆ ಹೊರಗೆಲ್ಲ ಏನ್ ಮಾಡಿರ್ತೀವಿ ನಾವು? ನಕ್ಷತ್ರಗಳನ್ನು ಹಾಕಿರ್ತೀವಿ. ಸೊ ಇಲ್ಲಿ ಕೂಡ ಸಭೆಗಳಲ್ಲೆಲ್ಲ ಏನಿರುತ್ತೆ? ನಕ್ಷತ್ರಗಳು ಇರುತ್ತೆ. ಆ ನಕ್ಷತ್ರಗಳು ಯಾವ್ದನ್ನ ಸೂಚಿಸುತ್ತಂದ್ರೆ ನನಗೋಸ್ಕರ ಕ್ರಿಸ್ತನು ಹುಟ್ಟಿದ್ದಾನೆ. ಆಮೇಲೆ ನಾವು ಪ್ರತಿಯೊಬ್ಬರ ಮನೆಯವರ ಮುಂದೆ ಒಂದು ನಕ್ಷತ್ರ ಹಾಕ್ತೀವಲ್ಲ, ಹಲ್ಲೆಲೂಯಾ. ಮನೆ ಮುಂದೆ ಏನ್ ಮಾಡ್ತೀವಿ ನಾವು? ಒಂದು ನಕ್ಷತ್ರ ಹಾಕ್ತೀವಿ. ಎದಕ್ಕಂದ್ರೆ ಯೇಸು ಹುಟ್ಟಿದ್ದಾನೆ ಅಂತ ತೋರಿಸೋದಕ್ಕೆ. ಯಾಕೆ ನಕ್ಷತ್ರವನ್ನು ಹಾಕ್ಬೇಕಂದ್ರೆ ಈ ಶಾಸ್ತ್ರಿಗಳು ಆ ನಕ್ಷತ್ರವನ್ನು ನೋಡ್ಕೊಂಡು ಬರ್ತಾ ಇದ್ದರಂತೆ. ಏನ್ ಮಾಡ್ತಿದ್ರಂತೆ? ನಕ್ಷತ್ರವನ್ನು ನೋಡ್ಕೊಂಡೇ ಬರ್ತಾ ಇದ್ರು. ಸೀದಾ ನಕ್ಷತ್ರ ಅವ್ರಿಗೆ ಏನ್ ಮಾಡ್ತಾ ಇತ್ತಂತೆ? ದಾರಿ ತೋರಿಸ್ತಾ ಇತ್ತಂತೆ. ಹಲ್ಲೆಲೂಯಾ. ಎಷ್ಟೋ ದೂರದಿಂದ, ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಎಷ್ಟೋ ತಿಂಗಳಿಂದ ಪ್ರಯಾಣ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರಂತೆ? ಹಂಗೆ ನಕ್ಷತ್ರವನ್ನು ಬೆನ್ನತ್ಕೊಂಡು ಬರ್ತಾ ಇದ್ರು. ಹಲ್ಲೆಲೂಯಾ. ಹಂಗೆ ನಕ್ಷತ್ರ ಬರ್ತಾ 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 ಯೆರೂಸಲೇಮಿಗೆ ಬರ್ತಾ ಇತ್ತು. ಹಂಗೆ ಬರ್ತಾ ಬರ್ತಾ ಯೆರೂಸಲೇಮಿನಿಂದ ಬೆತ್ಲೆಹೇಮಿಗೆ ಹೋಗ್ತಾ ಇತ್ತು. ಹಂಗೆ ಬರ್ತಾ 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 ಆ ನಕ್ಷತ್ರ ಯೇಸು ಎಲ್ಲಿ ಹುಟ್ಟಿದಾನೋ ಅಲ್ಲೇ ಹೋಗಿ ನಿಂತು ಬಿಡ್ತು. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಯಾಕಂದ್ರೆ ನಕ್ಷತ್ರ ಎಲ್ಲಿ ಇದೆಯೋ ಅಲ್ಲಿ ಯೇಸು ಇದೆ. ಆಮೇನ್, ಅರ್ಥ ಆಗ್ತಾ ಇದಲ್ಲ? ನಕ್ಷತ್ರ ಎಲ್ಲಿ ಇದೆಯೋ ಅಲ್ಲಿ ಆಮೇನ್, ಹಲ್ಲೆಲೂಯಾ, ಅಲ್ಲಿ ಯೇಸು ನಮಗೋಸ್ಕರ ಇದ್ದಾನೆ. ಹಲ್ಲೆಲೂಯಾ. ಸೊ ಇವತ್ತು ನಮ್ಮ ಮನೆ ಮೇಲೆ ನಾವು ನಕ್ಷತ್ರವನ್ನು ಹಾಕೋದು ಎದಕ್ಕೋಸ್ಕರ ಅಂದ್ರೆ ನನ್ನ ಮನೆಯಲ್ಲಿ ಯೇಸು ಇದ್ದಾನೆ ಅಂತ ತೋರಿಸ್ತಾರೆ. ಆಮೇನ್, ಹಲ್ಲೆಲೂಯಾ. ಯಾಕ್ರಿ ನಕ್ಷತ್ರ? ಯೇಸು ನನ್ನ ಮನೇಲಿ ಹುಟ್ಟ್ಯಾನ್ರಿ. ಹಲ್ಲೆಲೂಯಾ. ನನ್ನ ಹೃದಯದಲ್ಲಿ ಹುಟ್ಟ್ಯಾನ್ರಿ.
ಅಲ್ಲೆಲ್ಲ ಅಂತ ತೋರಿಸೋದಕ್ಕೋಸ್ಕರ ನಾವು ಆ ನಕ್ಷತ್ರಗಳನ್ನು ಹಾಕ್ತಾ ಇರ್ತೇವೆ. ಅಲ್ಲೆಲ್ಲೂ ಯಾಕೆಂದ್ರೆ ನಕ್ಷತ್ರ ಅನ್ನೋದು ದಾರಿ ತೋರಿಸಿದೆ. ಅಲ್ಲೆಲ್ಲೂ ಇವತ್ತು ಆ ನಕ್ಷತ್ರ ಎಲ್ಲಿದೆ ಅಂದ್ರೆ ನನ್ನ ಮೇಲೆ ಇದೆ. ಹೇಳಿ ಎಲ್ಲರೂ, ನಕ್ಷತ್ರ ಎಲ್ಲಿದೆ? ನನ್ನ ಮೇಲೆ ಇದೆ. ಅಲ್ಲೆಲ್ಲೂಯ್ಯ. ಇವತ್ತು ನಾನೇನ್ ಮಾಡ್ಬೇಕು? ಅನೇಕರಿಗೆ ದಾರಿ ತೋರಿಸ್ಬೇಕು. ಇವತ್ತು ನಾನು ಏನ್ ಮಾಡ್ಬೇಕು? ಬೆಳಕಾಗಿರ್ಬೇಕು. ಇವತ್ತು ನಾನು ಏನ್ ಮಾಡ್ಬೇಕು? ಇನ್ನೊಬ್ಬರಿಗೆ ಯೇಸುವನ್ನು ನಾನೇನ್ ಮಾಡ್ಬೇಕು? ತೋರಿಸುವಂತವನಾಗಿರ್ಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಇದೇ ಯೇಸು. ಯೇಸು ಈಗ ಎಲ್ಲಿದ್ದಾನೆ? ಗೋದಲಿದ್ದಾನ? ನನ್ನ ಒಳಗಿದ್ದಾನ್ರಿ. ಅಲ್ಲೆಲ್ಲೂಯ್ಯ. ಗೋದಲೆಯಲ್ಲಿ ಅವಾಗ ಜನಿಸಿದ, ಆದ್ರೆ ಅದು ಅವಾಗಷ್ಟೇ. ಆದ್ರೆ ಈಗ ಎಲ್ಲಿದ್ದಾನಂದ್ರೆ ನನ್ನ ಹೃದಯದಲ್ಲಿ ಇದ್ದಾನೆ. ಅಲ್ಲೆಲ್ಲೂಯ್ಯ. ನನ್ನ ಮಾತಿನಲ್ಲಿ, ನನ್ನ ಕ್ರಿಯೆಗಳಲ್ಲಿ, ನನ್ನ ನಡೆಯಲ್ಲಿ ಯೇಸು ಇದ್ದಾನೆ. ಅಲ್ಲೆಲ್ಲೋ ಏಸು ಎಲ್ಲಿ ಹೋದ್ರೆ ಅಲ್ಲಿ ಗುಂಪು ಬರ್ತಾ ಇತ್ತು. ಏಸು ಎಲ್ಲಿ ಹೋಗ್ತಾನೋ ಅಲ್ಲಿ ಸಮಸ್ಯೆಗಳು ಬರ್ತಾ ಇತ್ತು. ಏಸು ಎಲ್ಲಿ ಹೋಗ್ತಾನೋ ಅಲ್ಲಿ ವಿರೋಧಗಳು ಬರ್ತಾ ಇತ್ತು. ಏಸು ಎಲ್ಲಿ ಹೋಗ್ತಾ ಇದ್ನೋ ಅಲ್ಲೆಲ್ಲ ಏಸನ್ನು ವಿರೋಧಿಸುವಂಥವ್ರು ಅನೇಕರು ಬರ್ತಾ ಇದ್ರು. ಅಲ್ಲೆಲ್ಲೂಯ್ಯ. ಇವತ್ತು ಯಾಕೆ ನಮಗೆ ವಿರೋಧಗಳು ಬರ್ತಾ ಇದೆ ಗೊತ್ತಾಯ್ತಾ? ಯಾಕಂದ್ರೆ ನಮ್ಮಲ್ಲಿ ಯಾರಿದ್ದಾರೆ? ಯೇಸು ಇದ್ದಾನೆ. ಅದಕ್ಕೆ ಇವತ್ತು ನಮಗೆ ಕೂಡ ಏನ್ ಬರ್ತಾ ಇದೆ? ವಿರೋಧಗಳು ಬರ್ತಾ ಇದೆ, ತೊಂದರೆಗಳು ಬರ್ತಾ ಇದೆ, ಅಡೆಚಣೆಗಳು ಬರ್ತಾ ಇದೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಯೇಸು ಎಲ್ಲಿ ಇದ್ದಾನೋ ಅಲ್ಲಿ ಅನೇಕರಿಗೆ ಏನಾಗ್ತಾ ಇರುತ್ತೆ? ಸಮಸ್ಯೆಗಳು, ಗಲಿಬಿಲಿಗಳು ಉಂಟಾಗತ್ತೆ. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ಇವತ್ತು ಅನೇಕ ನಮ್ಮ ನೋಡಿ ಏನ್ ಮಾಡ್ತಾ ಇರ್ತಾರೆ? ಗಲಿಬಿಲಿ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲೂಯ್ಯ. ಆದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಸಮಾಧಾನಕ್ಕೆ ಕಾರಣನಾಗಿದ್ದಾನೆ. ಎದಕ್ಕೆ ಕಾರಣನಾಗಿದ್ದಾನ್ರಿ? ಸಮಾಧಾನಕ್ಕೆ ಮಾತ್ರ ದೇವರು ಕಾರಣನಾಗಿದ್ದಾನೆ. ಗಲಿಬಿಲಿ ಮಾಡೋದು ದೇವರಲ್ಲ. ದೇವರು ಗಲಿಬಿಲಿ ಮಾಡುತ್ತಾನ? ಅಲ್ಲೆಲ್ಲೂಯ್ಯ. ಗಲಿಬಿಲಿ ಮಾಡತ್ತಂದ್ರೆ ಅದು ಬೇರೆ ಯಾವುದು, ದೇವರಲ್ಲ. ದೇವರು ಎಲ್ಲಿದ್ದಾನೆ ಅಲ್ಲಿ ಏನಿರಬೇಕು? ಸಮಾಧಾನ. ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವರ ಮಕ್ಕಳು ಎಲ್ಲಿದ್ರು ಸಮಾಧಾನವಾಗಿರ್ತಾರೆ. ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಹೊಡೆದ್ರೂ ಹೊಡೆಸ್ಕೊಂಡ, ತಿವಿದ್ರೂ ತಿವಿಸ್ಕೊಂಡ, ಬೈದ್ರೂ ಬಯಸ್ಕೊಂಡ, ಆದರೆ ಎಲ್ಲ ವಿಷಯದಲ್ಲಿ ಆತನ ಸಮಾಧಾನವನ್ನು ಸಾರುತ್ತಾ ಇದ್ದ. ಆಮೇಲೆ ಸೊ ನಾವು ಕೂಡ ದೇವರ ಮಕ್ಕಳು ಸಾಧ್ಯವಾದ ಮಟ್ಟಿಗೆ ಎಲ್ಲರೊಂದಿಗೆ ಹೆಂಗಿರ್ಬೇಕು? ಸಮಾಧಾನ. ಆಮೇಲೆ ನನ್ನಲ್ಲಿ ಯೇಸು ಇದ್ದಾನಂತ ಅವ್ರಿಗೆ ನಾನು ತೋರಿಸ್ಬೇಕು. ಅಲ್ಲೆಲ್ಲೂಯ್ಯ. ನನ್ನ ದೇಹವನ್ನೇ ನೀನು ಕಡ್ದು ಹಾಕಿದ್ರು ನನ್ನ ಒಳಗಿರುವಂಥ ಯೇಸುವನ್ನು ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಒಳಗೆ ಯಾರಿದ್ದಾರೆ? ಯೇಸು ಇದ್ದಾರೆ. ಅಲ್ಲೆಲ್ಲೂಯ್ಯ. ಅದನ್ನು ನಾನು ಏನು ಮಾಡುತ್ತೇನೆ? ನನ್ನ ನಡೆಯಿಂದ, ನುಡಿಯಿಂದ, ಕ್ರಿಯೆಗಳಿಂದ ನಾನು ತೋರಿಸುವಂಥವನಾಗಿದ್ದೇನೆ. ಬೆತ್ತಲೆಗೇಮ್ ಎನ್ನುವುದು ಇಡೀ ವಿಶ್ವದಲ್ಲಿ ಚಿಕ್ಕ ಒಂದು ಹಳ್ಳಿ, ಚಿಕ್ಕ ಗ್ರಾಮ. ಆದರೆ ಇವತ್ತು ಇಡೀ ವಿಶ್ವಕ್ಕೆ ಅದೊಂದು ಮಾದರಿಯಾಗಿದೆ. ಯಾಕೆ ಹೇಳ್ರ? ಅಲ್ಲಿ ಯೇಸು ಹುಟ್ಟಿದ. ಆಮೇಲೆ ಇವತ್ತು ಒಂದು ವೇಳೆ ನಾವು ಚಿಕ್ಕವರಾಗಿರ್ಬೋದು, ನಮ್ಮ ಊರು ಚಿಕ್ಕದಾಗಿರ್ಬೋದು, ನಮ್ಮ ಮನೆತನ ಚಿಕ್ಕದಾಗಿರ್ಬೋದು, ಆದರೆ ನನ್ನ ಒಳಗೆ ಯೇಸು ಇರೋದಾದರೆ ನನ್ನನ್ನು ದೇವರು ದೊಡ್ಡವನಾಗಿ ಮಾಡುತ್ತಾನೆ. ಅಲ್ಲೆಲ್ಲೂಯ್ಯ. ನನ್ನನ್ನು ಹುಡುಕಿಕೊಂಡು ಜನ ಏನ್ ಮಾಡ್ತಾರೆ? ಬರ್ತಾರೆ. ಯಾಕಂದ್ರೆ ನನ್ನಲ್ಲಿ ಯಾರಿದ್ದಾರೆ? ಯೇಸು ಇದ್ದಾರೆ. ಯೇಸು ನೋಡೋದಕ್ಕೆ ಜನ ಎಲ್ಲಿದ್ರು ಏನ್ ಮಾಡ್ತಿದ್ರಂತ್ರಿ? ಹೋಗ್ತಾ ಇದ್ರು. ಯಾವ ಊರಿಗೆ ಹೋದ್ರು ಯೇಸುನ ಏನ್ ಮಾಡ್ಲಿಲ್ಲ ಅವರು? ಬಿಡ್ಲೇ ಇಲ್ಲ. ಇವತ್ತು ಅದೇ ಯೇಸು ಇವತ್ತು ನಿಮ್ಮಲ್ಲಿಯೂ ನನ್ನಲ್ಲಿಯೂ ಇದ್ದಾನೆ. ಅಲ್ಲೆಲ್ಲೂಯ್ಯ. ಇಡೀ ವಿಶ್ವಕ್ಕೆ ಇವತ್ತು ನಾವೇನ್ ಮಾಡಬೇಕು? ಆ ಯೇಸುವನ್ನ ಸಾರುವಂತವರಾಗಿರೋ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ದೇವರು ಈ ವಾಕ್ಯಗಳು ನಮಗೇನು ಮಾಡಿಕೊಡಲಿ? ಆಶೀರ್ವಾದ ಮಾಡಿಕೊಡಲಿ. ಇವತ್ತು ನಾವು ಜಗತ್ತಿಗೆ ಹೋಗಿ ನಾವು ಕೂಡ ಒಂದು ಒಳ್ಳೆ ಸುದ್ದಿಯನ್ನು ಹೇಳಬೇಕು. ಏನದು? ಯೇಸು ನನಗಾಗಿ ಕೊಟ್ಟಿದ್ದಾನೆ. ಆಮೇಲೆ ಯೇಸು ಯಾರಿಗಾಗಿ ಕೊಟ್ಟಿದ್ದಾನೆ? ಯೇಸು ಎದಕ್ಕಾಗಿ ಕೊಟ್ಟಿದ್ದಾನೆ? ನನ್ನ ಪಾಪಗಳನ್ನು ಕ್ಷಮಿಸೋದಕ್ಕೋಸ್ಕರ ಹುಟ್ಟಿದ್ದಾನೆ. ಅಲ್ಲೆಲ್ಲೂಯ್ಯ. ಅರ್ಥ ಮಾಡಿಕೊಂಡ್ರಲ್ಲ? ಯೇಸು ಯಾತ ಕೊಟ್ಟಿದ್ದನು? ನನ್ನ ಪಾಪಗಳನ್ನು ಕ್ಷಮಿಸೋದಕ್ಕೆ. ಎರಡನೇದು ನನ್ನನ್ನು ರಕ್ಷಣೆ ಮಾಡಲಿಕ್ಕೆ. ಎದಕ್ರಿ? ರಕ್ಷಣೆ ಮಾಡಲಿಕ್ಕೆ. ಅಲ್ಲೆಲ್ಲೂಯ್ಯ. ಒಂದು ಸೇವಕರು ಚಲೋ ಹೇಳಿದರು. ಕ್ರಾಸ್, ಶಿಲುಬೆ ನೋಡ್ತೀವಲ್ಲ ನಾವು, ಶಿಲುಬೆ. ಅಲ್ಲೆಲ್ಲೂಯ್ಯ. ಆ ಶಿಲುಬೆಯ ಅರ್ಥ ಏನು ಗೊತ್ತಾ ನಮಗೆ? ಆ ಶಿಲುಬೆ ಅರ್ಥ ಗೊತ್ತಾ? ಶಿಲುಬೆ ಅಂದರೆ ಹೋಗಿ ಅಡ್ಡ ಬೀಳೋದಕ್ಕಲ್ಲ. ಶಿಲುಬೆ ಅಂದರೆ ಅದು ದೇವರಾಗಿ ನಾವು ಅನಿಸ್ಕೊಳ್ಳೋದಕ್ಕಲ್ಲ. ಶಿಲುಬೆ ಅನ್ನೋದೊಂದು ಗುರುತಾಗಿದೆ. ಆಮೇಲೆ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಏನ್ ಮಾಡಿದ? ಪ್ರಾಣ ಕೊಟ್ಟಾನೆ. ಯಾಕೆ ಆ ಶಿಲುಬೆಯನ್ನು ತಗೊಂಡಿದ್ದಾನಂದ್ರೆ, ಆ ಶಿಲುಬೆ ಹಿಂಗಿರುತ್ತೆ. ಶಿಲುಬೆ ಹೆಂಗಿರುತ್ತೆ? ಹಿಂಗಿರುತ್ತೆ. ಒಂದು ತುದಿ ಆಕಾಶದಲ್ಲಿ ಇರುತ್ತೆ, ಇನ್ನೊಂದು ತುದಿ ಏನಿರುತ್ತೆ? ಭೂಮಿಯಲ್ಲಿ ಇರುತ್ತೆ. ಅಲ್ಲೆಲ್ಲೂಯ್ಯ. ಆಕಾಶದಲ್ಲಿ ತೋರಿಸುವಂಥದ್ದು ಪರಲೋಕವಾಗಿದೆ, ಕೆಳಗೆ ತೋರಿಸುವಂಥದ್ದು ಭೂಮಿಯಾಗಿದೆ. ಅಲ್ಲೆಲ್ಲೂಯ್ಯ. ಸೊ ಆ ಶಿಲುಬೆಯಲ್ಲಿ ದೇವರು ಪರಲೋಕಕ್ಕೂ ಮನುಷ್ಯನಿಗೂ ಒಂದು ಸಂಬಂಧವನ್ನು ಉಂಟು ಮಾಡ್ತಾ ಇದ್ದಾನೆ. ಅದೇ ಈ ನೆಟ್ಟಿಗಿರುವಂಥ ಕಂಬ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ರಿ? ನೆಟ್ಟಿಗೊಂದು ಕಂಬ ಇರುತ್ತಲ್ಲ, ಆ ಕಂಬ ಏನ್ ಮಾಡುತ್ತೆ? ನನ್ನನ್ನು ಪರಲೋಕದಲ್ಲಿರುವಂಥ ದೇವರನ್ನು ಏನ್ ಮಾಡುತ್ತೆ? ಅದು ಒಂದು ಸೇರಿಸುವಂಥ ಕಂಬವಾಗಿದೆ ಅದು. ಆಮೇಲೆ ನಡಕ್ಕೊಂದು ಕಂಬ ಇರುತ್ತೆ. ನಡಕ್ಕೆ ಏನಿರುತ್ತೆ ರೀ? ಇನ್ನೊಂದು ಕಂಬ ಇರುತ್ತೆ. ಆ ಕಂಬ ಏನ್ ಮಾಡುತ್ತೆ ಗೊತ್ತಾ? ಆ ಕಂಬ ಏನ್ ಮಾಡುತ್ತೆ ಗೊತ್ತಾ?
ಮನುಷ್ಯನಿಗೂ ಪಾಪಕ್ಕೂ ಇರುವ ಸಂಬಂಧವನ್ನು ದೂರ ಮಾಡತ್ತಂತೆ. ಅದೆಲ್ಲ ಅರ್ಥ ಆಗ್ತಾ ಇದಲ್ಲ. ಮನುಷ್ಯನಲ್ಲಿ ಏನಿರುತ್ತೆ ರೀ, ಅವ್ನು ಹುಟ್ಟಿದ ದಿನದಿಂದ ಪಾಪಿನೇ, ದೇವ್ರ ವಾಕ್ಯ ಹೇಳಿತ್ತು. ಅವನು ಹುಟ್ಟಿದ ದಿನದಿಂದ ಪಾಪಿಯೇ. ಆದರೆ ಅವನಲ್ಲಿ ಇರುವಂತ ಪಾಪವನ್ನ ಆ ಕಂಬ ಏನ್ ಮಾಡುತ್ತೆ, ಬೇರ್ಪಡಿಸುತ್ತೆ. ಮನುಷ್ಯನ ಕಡೆಯಿಂದ ಪಾಪವನ್ನು ಏನ್ ಮಾಡತ್ತಂತದು ಬೇರ್ಪಡಿಸುತ್ತೆ. ಅದಕ್ಕಾಗಿ ದೇವರು ಆ ಒಂದು ಶಿಲುಬೆ ಕಂಬದಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಈಗ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಯಾವ ಮೀಡಿಯೇಟರ್ಗಳು ಬೇಕಾಗಿಲ್ಲ. ನನಗೂ ದೇವ್ರಿಗೂ ಒಂದು ಸಂಬಂಧ ಬಂದು ಬಿಟ್ಟಿದೆ. ಅಲ್ಲೆಲ್ಲೂ ಒಂದು ಕಾಲದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಪೂಜಾರಿ ಹತ್ರ ಹೋಗ್ತಾ ಇರ್ತಿದ್ವಿ. ಆಮೇಲೆ ಏನು ಮಾಡಬೇಕು ಅಂದ್ರೆ ಅವರೇ ಕೇಳಿ ಹೇಳಬೇಕು. ಆದರೆ ಈಗ ಹಂಗಿಲ್ಲ. ಸೊ ದೇವ್ರು ಡೈರೆಕ್ಟಾಗಿ ನಮ್ಮ ಹತ್ರ ಏನು ಮಾಡ್ತಾನಂತ್ರಿ, ಮಾತಾಡ್ತಾನೆ. ಅದಕ್ಕಾಗಿ ಆತನ ಶಿಲುಬೆಯಲ್ಲಿ ಏನು ಮಾಡಿದನು, ಬಲಿಯಾದನು. ಇವತ್ತು ಆ ನೆಟ್ಟಿಗಿರುವಂಥ ಕಂಬ ನನ್ನ ದೇವರ ಹತ್ರ ಡೈರೆಕ್ಟಾಗಿ ಮಾತಾಡುವಂತ ಮಾಡಿಬಿಟ್ಟೈತಿ. ಅಲ್ಲೆಲ್ಲೂ ನನಗೇನು ಬೇಕೋ ನಾನು ಡೈರೆಕ್ಟಾಗಿ ಕೇಳ್ಬೋದು. ನನಗೇನು ಮಾಡಬೇಕು, ನಾನು ಏನು ಬೇಕಂದ್ರೆ ನಾವು ಕೇಳ್ಬೋದು. ಆವಾಗಲ ಹಂಗಿಲ್ಲ. ಹೋಗಿ ಏನು ಮಾಡಬೇಕು, ಯಾಜಕನ ಹತ್ರ ಹೋಗಿ ಎಲ್ಲ ಕೊಟ್ಟು, ಎಲ್ಲ ಕುರಿ ದನ ಕೋಡಿ ಎಲ್ಲ ಕೊಟ್ಟು ಏನೇನೋ ಕೊಟ್ಟು ಕೇಳ್ಕೊಂಡು ಬರಬೇಕು ಏನು ಮಾಡಬೇಕ್ರಿ ಅಂತ. ಈಗ ಹಂಗಿಲ್ಲ. ನಿನಗೇನು ಬೇಕೋ ನಾನು ಡೈರೆಕ್ಟಾಗಿ ಕೇಳಂತ. ಆಮೇಲೆ ಇವತ್ತು ದೇವರಕ್ಕೆ ನನಗೇನಾಗ್ಬಿಟ್ಟೈತಿ, ಒಂದು ಡೈರೆಕ್ಟ್ ಸಂಬಂಧ ಬಂದುಬಿಟ್ಟೈತಿ. ಅದೇ ಪ್ರಕಾರ ಮನುಷ್ಯನಿಗೂ ಪಾಪಗಿರುವ ಸಂಬಂಧವೂ ಏನಾಗ್ಬಿಟ್ಟೈತಿ, ದೂರ ಹೋಗಿದೆ. ಮನುಷ್ಯನಲ್ಲಿರುವಂಥ ಪಾಪವನ್ನು ಆ ಶಿಲುಬೆಯಲ್ಲಿ ದೇವರು ಏನು ಮಾಡಿಬಿಟ್ಟಿದ್ದಾನೆ, ದೂರ ಓಡಿಸ್ಬಿಟ್ಟಿದ್ದಾನೆ. ಅಲ್ಲೆಲ್ಲೂಯ್ಯ. ಸಾಧಕರನ್ನ ಇವತ್ತು ನಾನು ಪಾಪದಿಂದ ಬಿಡುಗಡೆಯಾಗಿದ್ದೀನಿ, ದೇವರ ಹತ್ರ ಡೈರೆಕ್ಟಾಗಿ ಮಾತಾಡ್ತೀನಿ ಅಂದರೆ ಅದಕ್ಕೆ ಒಂದು ವ್ಯಕ್ತಿ ಮಾತ್ರ ಕಾರಣ. ಯಾರದು? ಯೇಸು. ಯಾರ್ರೀ ಕಾರಣ? ಯೇಸು. ಆ ಯೇಸುವನ್ನ ಇವತ್ತು ನೀನು ನಾನು ಎಲ್ಲಿ ಇಟ್ಕೋಬೇಕು, ನನ್ನ ಹೃದಯದಲ್ಲಿ ಇಟ್ಕೋಬೇಕು. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂ ಯೇಸು ಎಲ್ಲಿದ್ದಾನ ಅಲ್ಲಿ ಏನುಂಟು, ಬೆಳಕು ಉಂಟು. ಅಲ್ಲೆಲ್ಲೂಯ್ಯ. ನಕ್ಷತ್ರ ಏನು ಮಾಡ್ತಾ ಇತ್ತು, ದಾರಿ ತೋರಿಸ್ತಾ ಇತ್ತು, ಬೆಳಕು ಕೊಡ್ತಾ ಇತ್ತು. ಇವತ್ತು ನಾವು ಕೂಡ ಈ ಲೋಕಕ್ಕೆ ನಕ್ಷತ್ರಗಳಾಗಿರಬೇಕು. ಆಮೇನ್. ಅಲ್ಲೆಲ್ಲೂಯ್ಯ. ಇನ್ನೊಬ್ಬರಿಗೆ ದಾರಿ ತೋರಿಸುವಂಥವರಾಗಿರಬೇಕು. ನಾನು ಈ ಲೋಕಕ್ಕೆ ಹೆಂಗಿದ್ದೀನಿ, ಬೆಳಕಾಗಿದ್ದೀನಿ. ಅಲ್ಲೆಲ್ಲೂಯ್ಯ. ಸೊ ನನ್ನ ನಂಬುವವರು ಕತ್ತಲೆಯನ್ನು ಕಾಣದೆ ಸದಾ ಕಾಲ ಬೆಳಕಿನಲ್ಲಿ ಇರ್ತಾರೆ. ಇವತ್ತು ನಾವು ಬೆಳಕಿನಲ್ಲಿ ಹೋಗಬೇಕಂದ್ರೆ ಬೆಳಕಾಗಿ ಹುಟ್ಟಿರುವಂಥ ಯೇಸುವನ್ನು ನಾವೇನು ಮಾಡಬೇಕು, ಹಿಂಬಾಲಿಸುವಂಥವರಾಗಿರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ದೇವರ ತಾಮ ಈ ವಾಕ್ಯಗಳು ನಮಗೇನು ಮಾಡಿಕೊಡಲಿ, ಆಶೀರ್ವಾದ ಮಾಡಿಕೊಡಲಿ. ನಾವು ಪ್ರಾರ್ಥನೆಗಾಗಿ ನಾವು ಹೋಗೋಣ. ಕಣ್ಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ.